ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರೇವಣ್ಣ ಇಬ್ಬರ ಪುತ್ರರ ಬಳಿಕ ಈಗ ರಾಜಣ್ಣ ಡಿಕೆ ಟಾರ್ಗೆಟ್ ಆಗಿದ್ದಾರೆ. ಇದು ಸರಿಯಲ್ಲ ಅಂತ ಮುನಿರತ್ನ ಮಾತನಾಡಿದ್ದಾರೆ. ಏನು ನನಗಾಗಿರ್ತಕ್ಕಂಥ ಅನ್ಯಾಯನ ಡಿಕೆ ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು DYSP ಧರ್ಮೇಂದ್ರ ಅಂತ ಮತ್ತು ಕಮಿಷನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ. ಸುಮಾರು 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣುಮಗಳನ್ನ ಭೇಟಿ ಮಾಡಿದ್ದೆ ಅಂಥೇಳಿ ಆ ಹೆಣ್ಣುಮಗಳಿರೋವಂಥದ್ದು ಯಶವಂತಪುರ JP ಪಾರ್ಕ್ ವಾರ್ಡಲ್ಲಿ 2024ರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ FIR ಆಗ್ತಾರೆ. FIR ಆಗ್ದಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ, ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಟ್ರಾಸಿಟಿ ಹಾಕಿದ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ದರೆ ನೀನು ರಾಜೀನಾಮೆ ಕೊಡಬೇಕು. ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತೊಗೊಂಡು ಅಶೋಕ್ ನಗರ್ ಸ್ಟೇಷನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ, ಅಲ್ಲಿನ ಲೋಕಲ್ಲು ಆವತ್ತಿನ ACP ಪರ್ಮಿಷನ್ ಇಲ್ಲದೆ, ಯಾರದೇ ಪರ್ಮಿಷನ್ ಇಲ್ಲದೆ DYSP ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ 1 to 1 ಸುಮಾರು 2 ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ. ವಾರ್ನ್ ಮಾಡಿ ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ಅಲ್ಲಿನ CCTV ಫುಟೇಜ್ಗಳು ತರ್ಬೋದು, ಅಲ್ಲಿನ ACP ಅವ್ರನ್ನ ಕೇಳ್ಬೋದು. ನನ್ನನ್ನು ಸುತ್ತಲೂ ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋವಂಥದ್ದು. ನಾನು ಇವತ್ತಿಗೂ ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರು ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಮಾಡಿದ್ದಾರೆ. ಏನು ಕಳೆದ ಕೆಲವು ದಿನಗಳಿಂದ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಈ ವಿಚಾರಗಳೇನು ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮತ್ತೊಬ್ಬ ಸಚಿವರು ಬೆಳಗ್ಗೆ ಅದನ್ನು ಪುಷ್ಟೀಕರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸದನದಲ್ಲಿ ಮಾನ್ಯ ಸಹಕಾರಿ ಸಚಿವರು ರಾಜಣ್ಣ ಅವರು ಹೌದು ನಡೆದಿರ್ತಕ್ಕಂಥದ್ದು ಸತ್ಯ, ಒಬ್ಬರಿಬ್ಬರು ಅಲ್ಲ ಸುಮಾರು 48-49 ಜನರ ಮೇಲೆ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ನೋವಿನಿಂದ ಮಾತನಾಡಿದ್ದಾರೆ. ರಾಜಣ್ಣವರು ಮತ್ತೊಂದು ಮಾತನ್ನು ಹೇಳಿದರು, ಒಬ್ಬ ಸಚಿವರು ಇದ್ರ ಬಗ್ಗೆ ಭಾಳ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು, ತಾವೇ ಸ್ವತಃ ಕಂಪ್ಲೇಂಟನ್ನು ಕೂಡ ನಾನು ನೀಡ್ತೇನೆ, ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನೋ ಮಾತನ್ನು ಸ್ವತಃ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರೇ ಹೇಳಿದ್ದಾರೆ.